ಸ್ನೇಹಿತರೆ ನಮಸ್ಕಾರ. ಹೊಸದಾಗಿ ಯಾರೆಲ್ಲ ನೋಡ್ತೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ಇದು ನಾನು ಸಿಂಗಲ್ ನೇಗ್ಲು ಹಾಕಿದ್ದೆ. ಸಿಂಗಲ್ ನೇಗ್ಲು ಹಾಕಿ ಅರ್ಜೆಂಟ್ ಮಾಡ್ದೆ ಬೇಸವಡಿ ಅಂತೇಳಿ. ಫಸ್ಟ್ ಸಿಂಗಲ್ ನೇಗ್ಲು ಹಾಕಿದ್ಮೇಲೆ ಸ್ನೇಹಿತರೆ ನಾವು ಫಸ್ಟು 5 ನೇಗ್ಲು ಒಂದು ಸತಿ ಹೊಡ್ಕೋಬೇಕು. ಸಿಂಗಲ್ ನೇಗ್ಲು ಹಾಕಿದ್ಮೇಲೆ ಯಾಕೆಂದರೆ ಎಂಟೆಲ್ಲ ಮೇಕ್ ಬರಬೇಕು. 100%ಅಲ್ಲೇ ಒಂದು 30% ನೇಗ್ಲಲ್ಲಿ ಸ್ವಲ್ಪ ಪುಡಿ ಆಗುತ್ತೆ. ಅದಾದಮೇಲೆ ರೋಟ್ರಿ ಹೊಡ್ಸ್ಕೋಬೇಕು. ಯಾಕಂದರೆ ಕೆಳಗಿರುವಂಥ ಎಂಟುಗಳು ಮೇಲೆ ಬರ್ತವೆ. ಮೇಲೆ ಬಂದಮೇಲೆ ರೋಟ್ರಿ ಹೊಡ್ಸಿದ್ರೆ ಕರೆಕ್ಟಾಗಿ ರೋಟ್ರಿ ಇಳಿದು ಹೋಗುತ್ತೆ. ಇಲ್ಲಾಂದರೆ ಎಂಟೆ ಮೇಲೆ ರೋಟ್ರಿ ಎಂಟೆ ಪುಡಿ ಹಾಕಲ್ಲ, ದಡದಲ್ಲಿರುವಂಥ ಎಂಟು ಹಂಗೆ ಉಳ್ಕೊತವೆ. ಸ್ನೇಹಿತರೆ ಈಗ ಏನಾಯಿತು ಅಂದರೆ ರೋಟ್ರಿ ಹೊಡ್ಸಿರೋ ಪ್ರಯೋಜನ ಆಗಲಿಲ್ಲ ಇದು. ಏಕೆಂದರೆ ಮತ್ತೆ ಎಂಟೆಗಳು ನೋಡಿ ಸ್ನೇಹಿತರೆ ಯಾವ ಥರ ಎದ್ದಿದ್ದಾವೆ. ರೋಟ್ರಿ ಹೊಡ್ಸಿರೋದು ಪ್ರಯೋಜನ ಆಗಲಿಲ್ಲ. ಫಸ್ಟು ಸಿಂಗಲ್ ನೇಗ್ಲು ಆದಮೇಲೆ ಒಂದು ಸತಿ ಅದ್ರ ಮೇಲೆ 5 ನೇಗ್ಲು ಹೊಡೆದಾಡಿ ಅದಾದಮೇಲೆ ರೋಟ್ರಿ ಹೊಡ್ಸ್ಬೇಕು ಸ್ನೇಹಿತರೆ. ಆವಾಗ ಈ ಸಾಲ್ ಒಳಗಡೆ ರೋಟ್ರಿ ವೆಟರು ಹೋಗೋದ್ರಿಂದ ಇಳಿದು ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ ಈ ಥರ ಆಯ್ತಿದ್ದು. ಮತ್ತು ರೋಟ್ರಿ ಹೊಡೆದಿದ್ದು ಏನು ಪ್ರಯೋಜನ ಆಗಲಿಲ್ಲ. ಎಂಟೆ ಮತ್ತೆ ಎದ್ದು ಇದನ್ನು ಕಳಿಸ್ಕೋಬೇಕು ಅಂದರೆ ಮತ್ತೆ ಇಲ್ಲ ಜಟ್ಟು ಹಾಕೋಬೇಕು, ಇಲ್ಲಾಂದರೆ ಇನ್ನೊಂದ್ಸತಿ ಮತ್ತೆ ರೋಟ್ರಿ ಹೊಡಬೇಕು. ಸ್ನೇಹಿತರೆ ನೋಡಿ ಯಾವ ಥರ ಎಂಟೆ ಎದ್ದಿದ್ದು. ಈಗ 5 ನೇಗ್ಲು ಹೊಡೆದಾದ್ಮೇಲೆ ರೋಟ್ರಿ ಹೊಡೆದಾಗ ಹಂಗಿತ್ತು. ರೋಟ್ರಿ ಹೊಡೆದಾದ್ಮೇಲೆ ನೇಗ್ಲು ಹೊಡೆದ್ಮೇಲೆ ಮತ್ತೆ ಈ ಥರ ಎಂಟೆಗಳು ಬಂದು ಸ್ನೇಹಿತರೆ. ಹಾಗಾಗಿ ಸಿಂಗಲ್ ನೇಗ್ಲು ಆದಮೇಲೆ 5 ನೇಗ್ಲು ಹೊಡೆದು ಆಮೇಲೆ ರೋಟ್ರಿ ಹೊಡಬೇಕು. ಆವಾಗ ಸ್ನೇಹಿತರೆ ಎಂಟೆ ಪೂರ ಪುಡಿ ಆಗುತ್ತೆ. ಈ ಥರ ಆಯಿತು ಸ್ನೇಹಿತರೆ. ಇದು ಹೊಡೆದಿದ್ದು ಪ್ರಯೋಜನ ಆಗಲಿಲ್ಲ. ಈ ಥರ ಎಲ್ಲ ಯಾರೆಲ್ಲ ಶುಂಠಿ ಮಾಡಬೇಕು ಅಂತೀರ ರೈತ ಬಂದವರು, ಫಸ್ಟು ಸಿಂಗಲ್ ನೇಗ್ಲು ಆದಮೇಲೆ ಒಂದು ಸಾಲು 5 ನೇಗ್ಲು ಹೊಡೆದು ಅದರಲ್ಲಿ ಒಂದು 100%ಅಲ್ಲಿ ಒಂದು 50 ಇಲ್ಲ 60% ಎಂಟೆ ಪುಡಿ ಆಗುತ್ತೆ ನೇಗ್ಲಲ್ಲಿ. ಅದಾದಮೇಲೆ ರೋಟ್ರಿ ಕೂಡ ಸಾಲಾಗೆ ಹೋಗೋದ್ರಿಂದ ನೀಟಾಗಿ ಎಂಟೆನ ಪುಡಿ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ ಈ ಥರ ಮಾಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.